ವೀಕ್ಷಕರ, ಲೋಕಸಭಾ ಚುನಾವಣಾ ಅಖಾಡ ಈಗ ರಂಗೇರ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ ಈಗಾಗಲೇ ದಿನಾಂಕ ಘೋಷಣೆ ಆಗಿರೋದ್ರಿಂದ ಆ ತೀವ್ರತೆ ಬೇಸಿಗೆಯ ಬಿಸಿಲಿಗಿಂತ ಆ ಬೇಗೆಗಿಂತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆಶ್ಚರ್ಯ ಇಲ್ಲ. ಲೋಕಸಭಾ ಅಖಾಡದಲ್ಲಿ ಘಟಾನುಘಟಿಗಳು ಯಾರೆಲ್ಲ ಮುಖಾಮುಖಿ ಆಗ್ತಾರೆ ಅನ್ನುವ ಕುತೂಹಲ ಸಹಜವಾಗಿ ಗರಿಗೆದರಿದೆ. ಹಲವು ಅಭ್ಯರ್ಥಿಗಳ ನಡುವೆ ನಡೆಯಲಿದೆ ರಾಜಕೀಯ ಜಿದ್ದಾಜಿದ್ದಿ. ಹೈ ವೋಲ್ಟೇಜ್ ಪಡೆದುಕೊಂಡಿದೆ ರಾಜ್ಯದ ವಿವಿಧ ಕ್ಷೇತ್ರಗಳು. ಹಾಗಾದ್ರೆ ಆ ಮಹಾಸಮರ ನಡೆಯೋದು ಎಲ್ಲೆಲ್ಲಿ, ಯಾವ ಕ್ಷೇತ್ರಗಳಲ್ಲಿ ಆ ಮಹಾ ಸಂಗ್ರಾಮ ನಡೆಯೋದಾದ್ರೂ ಯಾರ ನಡುವೆ ಅನ್ನುವ ಪ್ರಶ್ನೆ, ಕುತೂಹಲ, ಗೊಂದಲ, ಒಂದು ರೀತಿಯಾದಂಥ ಆತಂಕ ಕೂಡ ಇರುತ್ತೆ ಅಭ್ಯರ್ಥಿಗಳಿಗೆ. ಘಟಾನುಘಟಿಗಳ ರಾಜಕೀಯ ಜಿದ್ದಾಜಿದ್ದಿನ ರಿಪೋರ್ಟ್ ನಿಮ್ಮ TV5 ನಲ್ಲಿ. ಎಸ್ ವೀಕ್ಷಕರೇ, ಪ್ರಧಾನಿ ರೇಸ್ ನಲ್ಲಿರುವವರಿಗೆ ನಾನು ಹೇಗೆ ಪ್ರಧಾನಿ ಆಗಬೇಕು ಅನ್ನುವ ಪ್ರಶ್ನೆ ಗರಿಗೆದರುತ್ತೆ. ಯಾಕಂತ ಹೇಳಿದ್ರೆ ಅವರಿಗೆ ಅವ್ರ ಚಿಂತೆ ಇರುತ್ತೆ. ಇನ್ನು ಆಯಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತು ನಾನು ಸಂಸದನಾಗಬೇಕು, ನಮ್ಮ ಕ್ಷೇತ್ರದ ಜನತೆಗೆ ಒಳಿತನ್ನು ಮಾಡಬೇಕು ಅನ್ನುವವರ ಸಂಖ್ಯೆ ಕಮ್ಮಿ ಇರಬಹುದು. ಆದರೆ ಮೌಲ್ಯಾಧಾರಿತ ರಾಜಕಾರಣ ಇಲ್ಲದೆ ಹೋದ್ರೂ ಕೂಡ ಜಿದ್ದಾಜಿದ್ದಿಗೆ ಯಾವ ಕೊರತೆ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಮಾಜಿ ಪ್ರಧಾನಿ HD ದೇವೇಗೌಡ ಸ್ಪರ್ಧಿಸುವ ಕ್ಷೇತ್ರದಲ್ಲಿ ತೀವ್ರ ಹಣಾಹಣಿ ಏರ್ಪಟ್ಟಿದೆ ಅನ್ನೋದ್ರಲ್ಲಿ ಯಾವ ಅತಿಶಯೋಕ್ತಿ ಇಲ್ಲ. HDD ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ನಡೆಯುತ್ತೆ ಅತಿ ದೊಡ್ಡ ಫೈಟ್, ಬಿಗ್ ಫೈಟ್. ತುಮಕೂರು, ಮೈಸೂರು, ಬೆಂಗಳೂರು ಉತ್ತರ ಕ್ಷೇತ್ರಗಳ ಮೇಲೆ HDD ಕಣ್ಣು ನೆಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವರ್ಸಸ್ ಜಾಧವ್ ನಡುವೆ ದೊಡ್ಡ ಫೈಟ್ ನ ನಿರೀಕ್ಷೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲ ಬೆಳವಣಿಗೆಗಳನ್ನ ನೀವು ಗಮನಿಸಿದ್ದೀರಿ ಸೂಕ್ಷ್ಮವಾಗಿ. ಮಂಡ್ಯದಲ್ಲಿ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ದೊಡ್ಡ ಹಣಾಹಣಿ ನಡೆಯೋ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಎಸ್ ವೀಕ್ಷಕರ, ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಎ ಮಂಜು ನಡುವೆ ಪೈಪೋಟಿ ಇದೆ. ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ರಾಜ್ಯ ವಿಧಾನಸಭಾ ಚುನಾವಣೆ ನಡೆದಿಂದ ಅತಂತ್ರ ಫಲಿತಾಂಶ ಬಂದಾಗಿನಿಂದ ಅದರ ಲೆಕ್ಕಾಚಾರಗಳನ್ನು ನೋಡಿದಾಗ ಒಂದು ಕಡೆ ಒಗ್ಗಟ್ಟಿದೆ, ಮತ್ತೊಂದು ಕಡೆ ಒಗ್ಗಟ್ಟಿಲ್ಲ. ಯಾಕಂತ ಹೇಳಿದ್ರೆ ಮುಂಚೆಯಿಂದಲೂ ಮೈತ್ರಿ ಇಲ್ಲದೆ ಇರುವಂತಹ ಪಕ್ಷಗಳು ಸಡನ್ ಆಗಿ ಮೈತ್ರಿ ಮಾಡಿಕೊಂಡ ನಂತರ ಯಾವೆಲ್ಲ ಪರಿಣಾಮಗಳನ್ನು ಎದುರಿಸಬೇಕು ಅನ್ನೋದು ಈ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ. ಕಾರಣ ಇಷ್ಟೇ. ಯಾಕಂತ ಹೇಳಿದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ತುಂಬಾ ಪ್ರಬಲ ವಿರೋಧಿಗಳ ರೀತಿ ವರ್ತಿಸಿ ಅಲ್ಲಿಯ ವೋಟ್ಗಳನ್ನ ತೆಗೆದುಕೊಂಡದ್ದನ್ನು ನೋಡಿದೀವಿ. ಏಕಾಏಕಿ ಮೈತ್ರಿ ಅಂತ ಹೇಳಿದ ತಕ್ಷಣ ಅಲ್ಲಿಯ ಕ್ಷೇತ್ರದ ಜನತೆ ಈಗ ಹೇಗೆ ಆಯ್ಕೆ ಮಾಡ್ತಾರೆ, ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಮಂಡ್ಯದಲ್ಲಿ ಈಗ ಸುಮಲತಾ ಅಂಬರೀಶ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಮೈತ್ರಿಯಲ್ಲೇ ಹಗ್ಗ ಜಗಾಟ ನಡೀತಾ ಇದೆ. ಅಷ್ಟು ಸೀಟ್ ಬೇಕು, ಇಷ್ಟು ಸೀಟ್ ಬೇಕು, ಈ ಸೀಟ್ ನಮಗ್ ಬೇಕು, ಆ ಸೀಟ್ ನಮಗ್ ಬೇಕು ಅನ್ನೋ ತರ ಇದೆ. ಅಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಈ ಒಂದು ಸ್ಪರ್ಧೆ, ಸುಮಲತಾ ಅವರ ನಡುವೆ ನಡೆಯುವಂಥ ಈ ಒಂದು ಹಣಾಹಣಿ ಎಷ್ಟರ ಮಟ್ಟಿಗೆ ಜನ ಒಪ್ಕೊಳ್ತಾರೆ, ಯಾರ ಪರವಾಗಿ ವಾಲ್ತಾರೆ. ಯಾಕಂತ ಹೇಳಿದ್ರೆ ಮಂಡ್ಯ ಅಂತ ಹೇಳಿದ ತಕ್ಷಣವೇ ಈಗಾಗಲೇ ಹೌದ್ರಿ ನಮ್ದೇ ಇದು ಭದ್ರಕೋಟೆ, ನಮ್ಮ JDS ನವರು ಎಲ್ಲರೂ ಇದ್ದಾರೆ, ಎಲ್ಲ ಶಾಸಕರು JDS ನವರೇ ಇದ್ದಾರೆ, ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ವೋಟ್ ಮಾಡ್ತಾರ ಅಲ್ಲಿಯ ಜನ, ಅಥವಾ ಅಂಬರೀಶ್ ನಮ್ಮ ಅಣ್ಣ ಕಣ್ರಿ ಮಂಡ್ಯದ ಗಂಡು ಅಂತ ಹೇಳಿ ಸುಮಲತಾ ಅವ್ರ ಮೇಲೆ ಅಲ್ಲಿ ಕನಿಕರ ಬರುತ್ತಾ ಅಥವಾ ಅಲ್ಲಿ ಮತಗಳನ್ನು ಹಾಕ್ತಾರ ಅನ್ನೋದನ್ನ ನೋಡೋಣ. ಇನ್ನು ಅತಿ ದೊಡ್ಡ ಒಂದು ದೊಡ್ಡ ಜಿದ್ದಾಜಿದ್ದಿನ ಕಣ ಅದು ಶಿವಮೊಗ್ಗದ ಸಂಭಾವ್ಯ ಅಭ್ಯರ್ಥಿಗಳು ಈಗಾಗಲೇ ಫೈನಲ್ ಆಗಿದ್ದಾರೆ. ಮಾಜಿ CM BJP ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಹಾಲಿ ಸಂಸದರು, ಇನ್ನು ಮಧು ಬಂಗಾರಪ್ಪ ಅವರ ನಡುವೆ ದೊಡ್ಡ ಪೈಪೋಟಿ ನಡೆಯುತ್ತೆ ಅನ್ನೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಉಪಚುನಾವಣೆಯಲ್ಲಿ, ಶಿವಮೊಗ್ಗ ಲೋಕಸಭಾ ಉಪಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ, ಅಂದ್ರೆ ಅಷ್ಟು ದೊಡ್ಡ ಅಂತರದಿಂದ ಜಯಗಳಿಸದೇ ಇದ್ರು, ಕಡಿಮೆ ಅಂತರದಿಂದ ಜಯಗಳಿಸಿದ್ರು, ಅದು ಬಿಜೆಪಿಯ ಭದ್ರಕೋಟೆ ಅನ್ನೋ ತರ ಇದೆ. ಇನ್ನು ಕಲಬುರಗಿಗೆ ಬರೋಣ. ಎಸ್, ಕಲಬುರಗಿ ಬಗ್ಗೆ ಮಾತನಾಡಲೇಬೇಕು. ಸೋಲಿನ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಬಾರಿ ಶಕ್ತಿ ತುಂಬೋರು ಯಾರು? ಯಾಕಂತ ಹೇಳಿದ್ರೆ ಅವರ ಜೊತೆಗೆ ಇದ್ದಂಥ ಎಲ್ಲ ಕಾಂಗ್ರೆಸ್ ನಾಯಕರು ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ ಮತ್ತು ಅಲ್ಲಿ ಹಲವರ ಅನುಪಸ್ಥಿತಿ ಇವರಿಗೆ ಯಾವ ರೀತಿ ಕಗ್ಗಂಟಾಗ್ಬೋದು. ಕಮರುಲ್ ಇಸ್ಲಾಂ ಇಲ್ಲ, ಇನ್ನು ಧರ್ಮಸಿಂಗ್ ಅವರಿಲ್ಲ, ಹೀಗಾಗಿ ಮತ್ತು ಉಮೇಶ್ ಜಾಧವ್ ಇಲ್ಲಿ ಅವರ ಪಕ್ಷದ ನಾಯಕರೇ ಬೇರೆ ಪಕ್ಷಕ್ಕೆ ಹೋಗಿ ಅಲ್ಲೇ ಅವರಿಗೆ ತೊಡೆ ತಡ್ತಾರೆ ಅಂತ ಹೇಳಿದ್ರೆ ಕಲಬುರಗಿಯಲ್ಲಿ ನಿಜಕ್ಕೂ ಕೂಡ ಒಂದು ದೊಡ್ಡ ಯುದ್ಧ ನಡೆಯೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಹೀಗಾಗಿ ಈ ಸ್ಪರ್ಧಿಗಳ ನಡುವೆ ಕುತೂಹಲ ಜಾಸ್ತಿ ಆಗಿದೆ, ಜಿದ್ದಾಜಿದ್ದಿನ ವಾತಾವರಣ ಮುಗಿಲು ಮುಟ್ಟಿದೆ. ಇಂಥದ್ರ ನಡುವೆ ನಮ್ಮ ಜನ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣಾ ಮತ್ತಷ್ಟು ರಂಗೇರಿದೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಹಾಲಿ ಸಂಸದರಾಗಿ ವೀರಪ್ಪ ಮೊಯ್ಲಿ ಅವರಿದ್ದಾರೆ. ಇನ್ನು
ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಸೋಲನ್ನು ಅನುಭವಿಸಿದಂಥ ಬಚ್ಚೇಗೌಡ ಈ ಬಾರಿ ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ, ಯಾವ ರೀತಿ ಪೈಪೋಟಿ ಕೊಡ್ತಾರೆ. ಅಫ್ಕೋರ್ಸ್ JDSಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೂ ಕೂಡ ಕಣ್ಣಿತ್ತು. ಆ ಕ್ಷೇತ್ರವನ್ನು ನಮಗೆ ಕೊಡಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಫೈನಲ್ ಆಗಿ ಏನೆಲ್ಲ ಡಿಸೈಡ್ ಆಗುತ್ತೆ ಅನ್ನೋದು ನೋಡೋಣ. ಆದರೆ ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ವೀರಪ್ಪ ಮೊಯ್ಲಿ ಅಲ್ಲಿ ಸಂಭಾವ್ಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ವರ್ಸಸ್ BN ಬಚ್ಚೇಗೌಡ. ಇನ್ನು ಹಾಸನ, ಎಸ್ ವೀಕ್ಷಕರೇ, HD ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಪ್ರಬಲ ಸ್ಪರ್ಧಿಯಾಗಿ ಅಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನು ಎ ಮಂಜು ಕಾಂಗ್ರೆಸ್ನ ನಾಯಕರಾಗಿದ್ದಂಥವರು ಮತ್ತು ಮಾಜಿ ಸಚಿವರಾಗಿದ್ದಂಥವರು, HD ದೇವೇಗೌಡರ ಕುಟುಂಬದ ವಿರುದ್ಧ ಹರಿಹಾಯ್ತಾನೆ ಬಂದಂಥವರು. ಹೀಗಾಗಿ ಅಲ್ಲಿ ಆ ಒಂದು ಪೈಪೋಟಿ ಜಾಸ್ತಿ ಆಗಿದೆ ವೀಕ್ಷಕರೇ. ಇನ್ನು ಶಿವಮೊಗ್ಗದ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. BY ರಾಘವೇಂದ್ರ ಮತ್ತು ಮಧು ಬಂಗಾರಪ್ಪ ಅವರ ನಡುವೆ ಲೋಕಸಭೆ ಉಪಚುನಾವಣೆ ಆದಾಗಿನಿಂದ ಅಲ್ಲಿ ಮಧು ಬಂಗಾರಪ್ಪ ಅವರು ಆ ಕ್ಷೇತ್ರದ ಜೊತೆ ಯಾವ ರೀತಿ ಗುರುತಿಸಿಕೊಂಡಿದ್ದಾರೆ, ಯಾಕಂತ ಹೇಳಿದ್ರೆ ಇದು ನಮ್ಮದೇ ಕ್ಷೇತ್ರ ರೀ ಅನ್ನುವ ರೀತಿ ಭಾರತೀಯ ಜನತಾ ಪಕ್ಷದವರು ಇರುವಾಗ ಯಾವ ರೀತಿಯಾದಂಥ ಒಂದು ಜಿದ್ದಾಜಿದ್ದಿನ ಕಣವಾಗತ್ತೆ. ಶಿವಮೊಗ್ಗ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರ ನಡುವೆ ಈಗಾಗಲೇ ಒಂದು ರೀತಿಯಾದಂಥ ಅವಿನಾಭಾವ ಸಂಬಂಧ ಇದೆ. ಅಲ್ಲಿಯ ಜನ ಹೌದ್ರಿ ನಮ್ದಿದು ಅನ್ನುವ ಭಾವನೆಯನ್ನು ತಳಿತಾರ ಅಥವಾ ನಮಗೆ ಚೇಂಜ್ ಬೇಕು ಅಂತ ನೋಡ್ತಾರ? ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ, ಮತ್ತಷ್ಟು ಮಾಹಿತಿನ ಕಲೆ ಹಾಕೋಣ. ಈಗ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಶ್ರೀ ಗುರುಲಿಂಗ ಸ್ವಾಮಿ ಹೊಳಿಮಠ್. ಗುರುಲಿಂಗ ಸ್ವಾಮಿ, ಅಧಿಕೃತವಾಗಿ ಈಗ ಚುನಾವಣಾ ದಿನಾಂಕಗಳು ಕೂಡ ಘೋಷಣೆ ಆಗಿದ್ದಾವೆ. ಈ ಮುಂಚೆನೆ ಬೇಸಿಗೆ ಶುರುವಾಗ್ಲಿಕ್ಕಿಂತ ಮುಂಚೆನೆ ಬೇಗ ಶುರುವಾಗಿದೆ. ಇನ್ನು ಈ ಮುಂದೆ ಯಾವ ರೀತಿ ಪೈಪೋಟಿನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ರೀತಿ ಆದಂಥ ಲೆಕ್ಕಾಚಾರಗಳನ್ನ ಹಾಕ್ಬಹುದು, ಅಂದ್ರೆ ಸೂತ್ರವಿಲ್ಲದ ಲೆಕ್ಕಾಚಾರ ಆಗತ್ತಾ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ ಆಗಲ್ಲ ಅನ್ನೋ ಒಂದು ವಾತಾವರಣ ಇದೆ ಅಂತ ಅನ್ಸುತ್ತೆ. ಹೌ ಡು ಯು ಅನಲೈಸ್ ದಿಸ್? ರಾಘವ್ ಸೂರ್ಯ, ಕಳೆದ ಲೋಕಸಭೆ ಚುನಾವಣೆಗೂ ಮತ್ತೆ ಈಗಿನ ಲೋಕಸಭೆ ಚುನಾವಣೆಗೂ ಬಹಳ ವ್ಯತ್ಯಾಸ ಇದೆ. ಅಬ್ಸಲ್ಯೂಟ್ಲಿ. ಕಳೆದ ಬಾರಿ 3 ರಾಜಕೀಯ ಪಕ್ಷಗಳು ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸಿದ್ವು. ಆದರೆ ಈಗ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಭಿನ್ನವಾಗಿದೆ. ಕಾಂಗ್ರೆಸ್ ಮತ್ತು JDS ಒಂದಾಗಿವೆ. ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿ ಏನಿದೆ ಕೇಂದ್ರದಲ್ಲಿ, ಅದು ಒಂದು ಪಕ್ಷವಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ರಾಜ್ಯದಲ್ಲಿ ಈಗ ಹಲವಾರು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಡುವುದು ಖಚಿತವಾಗಿದೆ. ಮೇಲಿಂದ ಅಂದರೆ ಕಲಬುರಗಿಯಿಂದ ನಾವು ಲೆಕ್ಕ ಮಾಡೋದಾದರೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕಾಂಗ್ರೆಸ್ ಪಕ್ಷದವರೇ ಆದಂಥ ಉಮೇಶ್ ಜಾಧವ್ ಅವರು ಸೆಡ್ ಹೊಡೆದಿದ್ದಾರೆ. ಇಲ್ಲಿ ಇದು ರಾಜ್ಯ ರಾಜಕಾರಣಕ್ಕೆ ಮಾತ್ರ ಸೀಮಿತವಾದಂಥ ಬೆಳವಣಿಗೆ ಅಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಆದಂತಹ ಒಂದು ನಿರ್ಧಾರ ಅಂತ ಬಿಂಬಿಸಲಾಗ್ತದೆ ಮತ್ತು ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರಿಸಮನವಾಗಿ ಕುಟುಕ್ತಿದ್ರು ಮತ್ತು ಸರಿಸಮನವಾಗಿ ಅವರಿಗೆ ಟಾಂಗ್ ಕೊಡ್ತಾ ಇದ್ರು. ಹಾಗಾಗಿ ಅವರನ್ನು ಸೋಲಿಸಲೇಬೇಕು ಅನ್ನೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಿರ್ಧಾರ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಬತ್ತಳಿಕೆಯಲ್ಲಿದ್ದಂಥ ಬಾಣವನ್ನೇ ತಂದು ಕಾಂಗ್ರೆಸ್ ಪಕ್ಷದ ನಾಯಕನ ವಿರುದ್ಧ ಹೂಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಮತ್ತು ಈ ದಕ್ಷಿಣದಲ್ಲಿ ಹಾಸನದಲ್ಲಿ ಈ ಸಾರಿ ದೇವೇಗೌಡರು ನಿಲ್ತಾರೆ ಅನ್ನುವಂತಹ ಮಾತಿತ್ತು. ಆದರೆ ತಮ್ಮ ಮೊಮ್ಮಗನಿಗೆ ಆ ಕ್ಷೇತ್ರವನ್ನು ಬಿಟ್ಕೊಡುವಂಥ ರಾಜಕೀಯ ನಿರ್ಧಾರವನ್ನು ದೇವೇಗೌಡರು ಮಾಡಿದ್ದಾರೆ. ಹಾಗಾಗಿ ಈಗ ಅವರು ದೇವೇಗೌಡರು ಬೇರೆ ಕ್ಷೇತ್ರದತ್ತ ತಮ್ಮ ಚಿತ್ತವನ್ನು ಹರಿಸಿದ್ದಾರೆ. ಇವತ್ತಿಗೂ ಸಹಿತ ಅವರು ಯಾವ ಕ್ಷೇತ್ರ ಸ್ಪರ್ಧೆ ಮಾಡ್ತೇನೆ ಅನ್ನುವಂತಹ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಹೀಗಾಗಿ ದೇವೇಗೌಡರ ನಡೆ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಮತ್ತು ದೇವೇಗೌಡರು ಎಲ್ಲಿ ಸ್ಪರ್ಧೆ ಮಾಡ್ತಾರೋ ಆ ಕ್ಷೇತ್ರ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿಯೇ ಪರಿಗಣಿಸುತ್ತೆ ಮತ್ತು ಅದನ್ನು ಎಲ್ಲರೂ ಸಹಿತ ರಾಜಕೀಯವಾಗಿ ಲೆಕ್ಕಾಚಾರ ಮಾಡಲಾಗುತ್ತೆ. ಹೀಗಾಗಿ ಶಿವಮೊಗ್ಗ ಸಹಿತ ಈಗ ಕಾಂಗ್ರೆಸ್, JDS ಮತ್ತು ಭಾರತೀಯ ಜನತಾ ಪಕ್ಷದ ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ. ಅದೇ ರೀತಿ ಮಂಡ್ಯದಲ್ಲಂತೂ ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಕ್ಷೇತ್ರ ಮಂಡ್ಯ ಆಗಿದೆ. ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಹಲವಾರು ಊಹಾಪೋಹಗಳು ಮತ್ತು ಹಲವಾರು ವಾದ ವಿವಾದಗಳು ಸಹಿತ ಅಂಟ್ಕೊಳ್ತಾ ಇವೆ. ಸುಮಲತಾ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ. ಇದು ಸಹಿತ ಇಡೀ ರಾಜ್ಯವನ್ನು ಬಹಳಷ್ಟು ಗಮನ ಹರಿಸಿದಂತಹ ಬೆಳವಣಿಗೆಗಳು ಮಂಡ್ಯದಲ್ಲಿ ನಡೀತಾ ಇವೆ. ಈ ರೀತಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ ನಂತರ ಹಲವಾರು ಕ್ಷೇತ್ರಗಳು ರಾಜ್ಯ ರಾಜಕಾರಣದ ಚಿತ್ತವನ್ನು ತಮ್ಮತ್ತ ಕೇಂದ್ರೀಕರಿಸುತ್ತೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಕಳೆದ ಲೋಕಸಭೆ ಚುನಾವಣೆ ಮತ್ತು ಈಗಿನ ಲೋಕಸಭೆ ಚುನಾವಣೆಯನ್ನು ತಾಳೆ ಮಾಡಿ ನೋಡಿದಾಗ ಕಾಂಗ್ರೆಸ್ ಮತ್ತು JDS ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸೋದಕ್ಕೆ ಎಲ್ಲ ರೀತಿಯಿಂದ ಸಿದ್ಧತೆ ಮಾಡ್ಕೊಳ್ತಾ ಇದೆ ಮತ್ತು ಪಣ ಕೂಡ ತೊಟ್ಟಿದೆ. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ಸೋ ಮಚ್ ಗುರುಲಿಂಗ ಸ್ವಾಮಿ ತಮ್ಮ ಎಲ್ಲ ಮಾಹಿತಿಗಾಗಿ.